ಮತ್ತೆ ಮುನ್ನೆಲೆಗೆ ಬಂದ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್. ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆ ಆರಂಭವಾಗಿದೆ. ಆಪ್ತರನ್ನ ದುಬೈಗೆ ಕಳುಹಿಸೋದಕ್ಕೆ ಜಾರಕಿಹೊಳಿ ಮುಂದಾಗಿದ್ದಾರೆ. ಸತೀಶ್ ಆಪ್ತ ಶಾಸಕರು ಯಾರನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತು ಅವರ ಬಡ ಹುಡುಕಾಡ್ತಾ ಇದೆ. ದುಬೈ ಪ್ರವಾಸದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಶಾಸಕ ಆಸಿಫ್ ಸೇಠ್. ಜಾರಕಿಹೊಳಿ ಆಪ್ತ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸಜ್ಜಾಗಿದ್ದಾರೆ. ಮೊನ್ನೆ ಬೆಳಗಾವಿಯ ಸಮಾವೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಆಸಿಫ್ ಸೇಠ್ ಅವರ ಮನೆಗೆ ಊಟಕ್ಕಂತ ಡಿಕೆ ಶಿವಕುಮಾರ್ ಅವರು ತೆರಳಿದ್ರು. ನಮ್ಮಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಮೆಸೇಜ್ ರವಾನೆ ಮಾಡುವಂತಹ ಕೆಲಸ ಕೂಡ ಆಯಿತು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್ ಮಧ್ಯೆ ದುಬೈ ಪ್ರವಾಸ ಮತ್ತೊಮ್ಮೆ ಪ್ರಸ್ತಾಪವಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡ್ತಿದ್ದಾರಂತೆ. ಸೊ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತವಾಗಿ ಸಭಾ ಈಗಾಗಲೇ 15 ಶಾಸಕರನ್ನ ದುಬೈಗೆ ಕಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಈ ವಿಚಾರ ಕುರಿತಂತೆ ತಮ್ಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥ ಶಾಸಕರನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಹುಡುಕಾಟ ನಡೆಸಿದ್ದಾರೆ. ಅಂದರೆ ಪ್ರಮುಖವಾಗಿ ಈಗ ನಿನ್ನೆ ಬೆಳಗಾವಿಯ ಶಾಸಕರ ಮನೆ ಉಪಹಾರ ಕೂಟಕ್ಕೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಪಕ್ಷದ ವಿಚಾರ ಇರ್ಬೋದು, ದುಬೈ ಪ್ರವಾಸ ಕುರಿತಂತೆ ಬಹಿರಂಗ ಹೇಳಿಕೆ ನೀಡಿದ್ದಂಥ ಶಾಸಕನ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದರು. ಅದೇ ಮಾದರಿಯಲ್ಲಿ ಯಾವ್ಯಾವೆಲ್ಲ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರನ್ನ ಭೇಟಿ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಪ್ರಮುಖವಾಗಿ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಬಾರ್ದು, ಇಬ್ಬರು ನಾಯಕರುಗಳು ಕೂಡ ಸಮನ್ವಯತೆಯಿಂದ ಹೋಗಬೇಕು ಎಂಬತಕ್ಕಂಥ ಸೂಚನೆಯನ್ನು ಹೈಕಮಾಂಡ್ ನಾಯಕರು ನೀಡಿದ್ರು ಸಹಿತವಾಗಿ ಒಂದ್ ಕಡೆ ಈಗಾಗಲೇ ಬೆಳಗಾವಿಯ ಕಾರ್ಯಕ್ರಮ ಮುಗಿದಿದೆ. ನಂತರದ ಚಟುವಟಿಕೆಗಳು ಕೂಡ ಈಗ ಗರಿಗೆದರುತ್ತಾ ಇದ್ದಾವೆ. ಪ್ರಮುಖವಾಗಿ DCM ಡಿ ಕೆ ಶಿವಕುಮಾರ್ ಅವರ ವಿರುದ್ಧ KPCC ಅಧ್ಯಕ್ಷ ಸ್ಥಾನದ ವಿಚಾರ ಜೊತೆಗೆ DCM ಸ್ಥಾನದ ವಿಚಾರ ಕುರಿತಂತೆ ಪದೇ ಪದೇ ಪ್ರಸ್ತಾಪ ಮಾಡಲಾಗ್ತಾ ಇತ್ತು. ಸದ್ಯ ಈ ಬೆಳವಣಿಗೆಗಳ ನಡುವೆಯೂ ಕೂಡ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡಿ ಸೂಚನೆಯನ್ನು ನೀಡಿದ್ರು. ಈ ರೀತಿಯ ಒಂದು ರೀತಿ ತಮ್ಮದೇ ಆದಂಥ ಶಾಸಕರನ್ನ ಇಟ್ಕೊಂಡು ರಾಜಕೀಯ ದಾಳ ಉಳಿಸೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಸದ್ಯ ಈಗ ಸತೀಶ್ ಬಣದಲ್ಲಿರ್ತಕ್ಕಂಥ ಶಾಸಕರನ್ನ ಸಂಪರ್ಕ ಮಾಡೋದರ ಮುಖಾಂತರ ಯಾವುದೇ ಕಾರಣಕ್ಕೂ ದುಬೈ ಪ್ರವಾಸ ಇರ್ಬೋದು, DCM ಮತ್ತೆ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಹೇಳಿಕೆಗಳನ್ನು ಪ್ರಸ್ತಾಪ ಮಾಡಬಾರ್ದು ಎಂಬತಕ್ಕಂಥ ಸೂಚನೆಯನ್ನು ಖುದ್ದು DCM ಡಿ ಕೆ ಶಿವಕುಮಾರ್ ಅವರೇ ನೀಡ್ತಾ ಇದ್ದಾರೆ. ಆ ಮೂಲಕ ಸತೀಶ್ ಜಾರಕಿಹೊಳಿ ಬಣದಲ್ಲಿರ್ತಕ್ಕಂಥ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಒಂದ್ ಕಡೆ ಆದರೆ, ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಪ್ರವಾಸ ಇರ್ಬೋದು, ಪಕ್ಷಕ್ಕೆ ಮುಜುಗರ ಉಂಟು ಮಾಡತಕ್ಕಂಥ ಕಾರ್ಯಕ್ರಮಗಳಾಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಅವರಿಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಸಭಾ ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.